ಎಲ್ರಿಗೂ ನಮಸ್ಕಾರ. ಕಡಲೆ ಹಿಟ್ಟಲ್ಲಿ ಪಕೋಡ ಮಾಡಿ ತುಂಬಾ ಬೋರ್ ಆಗಿರುತ್ತೆ. ಇವತ್ತು ಹೊಸ ರೆಸಿಪಿ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಹೇಗೆ ಪಕೋಡ ಮಾಡೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ 1 ಕಪ್ಪಷ್ಟು ನಿಮಗೆ ಎಷ್ಟು ಬೇಕಷ್ಟು ಅಳತೆಗೆ ತೊಗೋಬೋದು. 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಡಲೆಬೇಳೆನ ತೊಗೋಬೇಕು. 2 ಮೀಡಿಯಮ್ ಸೈಜ್ ಆನಿಯನ್ನ ತೊಗೋಬೇಕು. ಇದಕ್ಕೆ ಒಣಮೆಣಸಿನಕಾಯಿನ ಬಳಸಬೇಕು, ಹಸಿಮೆಣಸಿನಕಾಯಿನ ಬಳಸೋ ಹಾಗಿಲ್ಲ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ಪಾತ್ರೆಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ತೆಳ್ಳಗೆ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ ಅದಕ್ಕೆ ಕಲಿಸ್ಕೋಬೇಕು. ನೋಡಿ ತೆಳ್ಳಗೂ ಇಲ್ಲ ಅತಿ ಗಟ್ಟಿ ಕೂಡ ಇಲ್ಲ. ಹೀಗಾದ್ರೆ ಚೆನ್ನಾಗಿ ಬರುತ್ತೆ ಪಕೋಡ. ನೋಡಿ ಆಯಿಲ್ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದಾಗಿ ಇಷ್ಟಿಷ್ಟೇ ಹಾಕ್ಕೊಳ್ಳಿ ಸಾಕು. ಜಾಸ್ತಿ ದಪ್ಪ ಹಾಕಿರೋದು ಬೇಯಲ್ಲ. ಒಳಗಡೆ ಚಿಕ್ಕದಾಗಿ ಹಾಕೊಂಡ್ರೆ ಸಾಕು. ನೋಡಿ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೇಯಲ್ಲ ಅದು. ಸೊ ಮೀಡಿಯಮ್ ಹೈಯಲ್ಲಿ ಬೇಯಿಸೋಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಚೆನ್ನಾಗಿ ಬರುತ್ತೆ. ಬಜ್ಜಿ ರುಚಿಕರವಾದ ರಾಗಿ ಪಕೋಡ ರೆಡಿ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.